ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನೋಡಿ, ನನ್ನ ಅಪ್ಪ ಅಮ್ಮನೊಟ್ಟಿಗೆ ಯಾಕೆ ಇಲ್ಲಿದ್ದೇನೆ ಗೊತ್ತುಂಟಾ? ನಾವು ಇವತ್ತೊಂದು ಮದುವೆಗೆ ಹೋಗ್ತಾ ಇದ್ದೇವೆ ಅಪ್ಪನ ಸೈಡಿಂದ. ನೋಡಿ, ಅಮ್ಮ ರೆಡಿ ಆಗಿದ್ದಾರೆ, ಅಪ್ಪ ರೆಡಿ ಆಗಿದ್ದಾರೆ. ನೋಡುವಲ್ಲ ಎಲ್ಲಿಗೆ ಅಂತ ನಾವು ಹೇಳ್ತೇವೆ, ಎಲ್ಲಿ ಫಂಕ್ಷನ್ ಅಂತ. ನೋಡಿ ನೋಡಿ ಗೈಸ್, ನನ್ನ ಮದುವೆಯ ಎಂಗೇಜ್ಮೆಂಟ್ ಸೀರೆ ಇವತ್ತು ಉಟ್ಟಿದ್ದೇನೆ. ಹೀಗೆ ರೆಡಿ ಆಗಿದ್ದೇನೆ. ಚಂದ ಕಾಣ್ತಿದ್ದೇನಾ? ನನ್ನ ತಂಗಿ ಸಾರಿ ಉಡ್ಸಿದ್ದು, ನಮಗೆ ಬೇರೆ ಯಾವ ಪಾರ್ಲರ್ ಅಗತ್ಯ ಇಲ್ಲ. ಹೀಗೆ ಸಿಂಪಲ್ ಆಗಿ ಹೀಗೆ ರೆಡಿ ಆಗಿದ್ದೇನೆ ಗೈಸ್. ನಾವು ಹೊರಟು ಗೈಸ್. ಮಂಗಳೂರು ಸೆಕೆ ನೋಡಿ, ಆಲ್ರೆಡಿ ಬೆವರಲ್ಲಿ ಇತ್ತ ಉಂಟು. ಪ್ರಜ್ವಲ್ ಮೂಗಲೆಲ್ಲ ಫುಲ್ ಬೆವರು ಬೆವರು. ಹಾರಿಬಲ್. ಈ ಹೊತ್ತಿಗೆ ಗಂಟೆಗೆ ಎಷ್ಟು? ಒಂದು 9:30 ಅಲ್ಲ, 8 o'clock ಇಂದನೇ ಎದ್ದ ಟೈಮಿಂದನೇ ಸೆಕೆ. ಸೊ ಹೊರಡುವ ಗೈಸ್. ಮದುವೆ ಇರುವುದು ಪಾಲಕ್ಕುನ್ನಲ್ಲೇ. ನಾವು ಚೈಲ್ಡ್ಹುಡ್ ಅಲ್ಲಿ ಇರುವಾಗ ಆ ಹಾಲಿಗೆ ಹೋಗ್ತಿದ್ವಿ ಮದುವೆಗೆಲ್ಲ. ಕಾರುಣ್ಯ ಪ್ಲೀಸ್, ನಾನೇನೋ ಮಾತಾಡ್ತಿದ್ದೇನೆ ನೋಡಿ. ಹೌದು, ಮಾತನಾಡುವಾಗಲೇ ಇದು ಮೊಬೈಲ್ ಯೂಸ್ ಮಾಡಿದ್ರೆ ನಂದು ವಾಯ್ಸ್ ಕೇಳ್ಬೇಡ ಗೈಸ್. ಸೊ ನಾವು ಹೋಗ್ತಿದ್ದ. ಹಲೋ ಸುರೇಶ್, ಸುಮ್ನೆ. ಎಸ್, ನನ್ನ ಪ್ರೀತಿ ಬರುವಾಗ ಅಪ್ಪ ನಾನು ಹೆಸರಲ್ಲಿ ಕರೀತೇನೆ. ಮತ್ತೆ ಈ ಹಾಲ್ನ ಬಗ್ಗೆ ಹೇಳಿಕಂದ್ರೆ, ನಾವು ಸಣ್ಣದಿರುವಾಗ ಅಂದ್ರೆ ಕಾಸರಗೋಡಲ್ಲಿ ಇರ್ಬೇಕಾದ್ರೆ ಇದೇ ಹಾಲಲ್ಲಿ ಹೈಯೆಸ್ಟ್ ಹೋಗಿದ್ದೇವೆ ಮದುವೆಗೆಲ್ಲ. ಮತ್ತೆ ಈ ಅಂಬಿಕಾ ಬಾಲಕನಲ್ಲಿ ಅಂಬಿಕಾ ಸಾಗರ್ ಉಂಟು, 2 ಹಾಲ್ ಉಂಟು. ಈ ಮದುವೆ ಇರುವುದು ಅಂಬಿಕಾದಲ್ಲಿ. ಬನ್ನಿ ಗೈಸ್, ಹೋಗುವ. ಗೈಸ್ ನೋಡಿ, ಪ್ರಜ್ವಲ್ ಮಲ್ಲಿಗೆ ಹೂ ತರ್ಲಿಕ್ಕೆ ಹೋಗಿದ್ದಾನೆ. ಎಷ್ಟು ಗೊತ್ತಿಲ್ಲ ಹೂವಿಗೆ ಈ ಸಲ ರೇಟ್ ಇಲ್ವಾ? ಬಡ್ಕಲವೇ ಅಲ್ಲ. ಓಕೆ ಓಕೆ, ಕಟ್ ಮಾಡು. 2 ಪೀಸ್ ನಮ್ಮಿಬ್ಬರಿಗೆ, ನನ್ಗಮ್ಮನಿಗೆ. ಅಪ್ಪನಿಗೆ ಸಹ ಬೇಕಂತ ಹೂ. ನೋಡಿ, ಅಪ್ಪನೇ ಕೇಳಿದ್ದು ನೋಡಿ, ಸಾಕ್ಷಿ. ಸೊ ಗೊತ್ತಿಲ್ಲ ಇವಾಗ ಎಷ್ಟು ರೇಟ್ ಅಂತ. ಮದುವೆ ಸೀಸನ್ ಅಗೇನ್ ಸ್ಟಾರ್ಟ್ ಆಗಿದೆ ಅಲ್ಲ. ಇವತ್ತು ಎಷ್ಟು ಮದುವೆ ಉಂಟು ಗೈಸ್. ಇವತ್ತು ಉಂಟು 29, 30 ಅಂತೂ ನೆಕ್ಸ್ಟ್ ಲೆವೆಲ್. ಗಾಡಿ ಎಲ್ಲಪ್ಪ, ಚಿನ್ನ ಮೊಬೈಲ್. ಅಲ್ಲಿ ನೋಡಿ, ಅಲ್ಲಿ ಕೂಡ ಕಾರಲ್ಲಿ ಕೂಡ ಮಲ್ಲಿಗೆ ಮುಡಿತಾ ಇದ್ದಾರೆ. ಇಲ್ಲಿಂದಾನೆ ಪರ್ಚೇಸ್ ಮಾಡ್ತಿದ್ದಾರೆ ಎಲ್ಲರೂ ಸಹ. ಫ್ರೆಶ್ ಇದೆ ಫ್ಲವರ್ಸ್. ಆಮೇಲೆ ಗೈಸ್ ನೋಡಿ, ಇದು ತೊಕ್ಕೊಟ್ಟು. ಈ ಪ್ಲೇಸ್ ತೊಕ್ಕೊಟ್ಟಲ್ಲೇ ಕುತ್ತಾರು ಟೆಂಪಲ್ ಹೋಗೋ ದಾರಿ ಇರುದು. ನಾನು ನಂಬೋ ದೈವ. ನಾನು ಎವ್ರಿ ಟೈಮ್ ಮಂಗ್ಳೂರು ಬಂದಾಗ, ಆಮೇಲೆ ಮಂಗ್ಳೂರಲ್ಲಿ ಇರಬೇಕಾದ್ರೂ ಕೂಡ ನಾನು ಅವಾಗ ಹೋಗ್ತಾ ಇದ್ದೆ. ಏನೋ ಮನ್ಸಾದಾಗ ಹೋಗ್ತಾ ಇದ್ದೆ. ಇವತ್ತು ಈ ಸಲ ಕೂಡ ಹೋಗ್ಬೇಕು. ತಂದು ನೋಡಿ ಮಲ್ಲಿಗೆ. ದೊಡ್ಡ ಆರ್ಡರ್, ಇಷ್ಟು ದಪ್ಪ ಬುಕ್ಕಿಗೆ ನನ್ನ ಕಥೆಗಳು ಬರಲಿಕ್ಕೆ. ಎಸ್, ನಾನು ಎವ್ರಿ ಟೈಮ್ ಆಕ್ಚುಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ನ ಸಣ್ಣದಿರುವಾಗ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಪ್ರಜ್ವಲ್ ತಮಾಷೆ ಮಾಡ್ತಾ ಇದ್ದಾನೆ. ಎಂತ ತಮಾಷೆ ಮಾಡಿದ್ರು? ಸಣ್ಣದಿರುವಾಗ ಆದ ಕಥೆಗಳನ್ನ ಇಟ್ಟು ಒಂದು ಬುಕ್ ಬರಿಬಹುದಲ್ಲ. ಹೌದು, ಎಷ್ಟು ಕಥೆಗಳು. ನಮ್ದು 90s ಕಿಡ್ಸ್ ಮತ್ತು ಇವಾಗಿನ ಇದಕ್ಕೆ ತುಂಬಾ ಡಿಫ್ರೆನ್ಸ್ ಉಂಟು. ನಾವೆಲ್ಲ ನೋಡಿದ್ದೇವೆ, ಈಗಿನ ಮಕ್ಕಳು ಎಂತ ಸಹ ನೋಡ್ಲಿಲ್ಲ. ಕರೆಕ್ಟ್ ಅಲ್ಲ? ನೋಡಿ, ಇದು ಬೀರಿ ನಮ್ಮ ನನ್ನ ರಿಲೇಟಿವ್ ನೋಡಿ, ಅಲ್ಲಿ ನಡೆಸ್ತೀನಪ್ಪ. ಭವ್ಯಕ್ಕ ನೋಡಿ, ಭವ್ಯಕ್ಕನ ಅಪ್ಪ ಅಮ್ಮದು. ಇಲ್ಲ, ಅವರು ಕೂಡ ಇದೇ ಮದುವೆಗೆ ಬರುದು ನನ್ನ ಪ್ರಕಾರ. ಹೌದು ನೋಡಿ, ನಾವು ರೀಚ್ ಆದ್ವಿ. ನಾವು ಪಾರ್ಕ್ ಮಾಡ್ತಿದ್ದೀವಿ, ಅದುವೇ ಹಾಲ್. ನೋಡಿ ನೋಡಿ, ಈ ಸೈಡ್ ಇರೋದು ಟೆಂಪಲ್. ನೋಡಿ, ಪ್ರಜ್ವಲ್ ಅಲ್ಲಿರೋದು. ಒಳ್ಳೆ ಬಿಸಿಲು ಮಾತ್ರ. ಹಾಗೆ ಚಿಲ್ಲಾಗಿತ್ತು ನೋಡಿ. ಇದು ಟೆಂಪಲ್, ಪಾಲಕೂರು ಟೆಂಪಲ್. ಮನೆಗೆ ಹೊರಡುವ. 11:30ಗೆ ಮುಹೂರ್ತ ಇರುವುದು. ನೋಡಿ, ಹೀರೋ ಬರುದು. ಇದು ಮದುಮಗ ರೆಡಿ ಆಗ್ತಿದ್ದಾರೆ ನೋಡಿ. ನನ್ನ ಅಪ್ಪ ಫುಲ್ ಸ್ಟೈಲ್ ಆಗಿಕೊಂಡು.
ಈಗ ಹಳೆ ಸ್ಟೈಲ್ ಆಯ್ತಾ ಮುಗಿತಾ ನೋಡಿ ಸ್ವೀಟ್ಸ್ ಇಷ್ಟೆಲ್ಲ ಇದೆ. ಮ್ಯೂಸಿಕ್ ಆಗ್ತಾ ಉಂಟು, ಕೇಳ್ತಾ ಗೊತ್ತಿಲ್ಲ. ಇನ್ನು ಜ್ಯೂಸ್ ಕೂಡ ಬರ್ತಾ ಉಂಟು. ವೆದರ್ ಯಾವ ಲೆವೆಲ್ಗೆ ಹೊರಿಬಲ್ ಉಂಟಂದ್ರೆ, ನಾನಲ್ಲಿ ಒರೆಸಿ ಟ್ರಾವೆಲ್ ಫುಲ್ ಚಂಡಿ ಆಗಿದೆ. ಅಷ್ಟು ಸೆಕೆ ಅಂದ್ರೆ ಅಷ್ಟು ಹ್ಯೂಮಿಡಿಟಿ ಉಂಟು. ಆಮೇಲೆ ಹಾಲ್ ತುಂಬಾ ಅಂದ್ರೆ ಹಾಲ್ ಫುಲ್ ಆಗಿದೆಲ್ಲ, ಆಲ್ಮೋಸ್ಟ್ ಅಲ್ಲ, ಆಲ್ರೆಡಿ ಫುಲ್ ಆಗಿ ಹೊರಗೆ ಸಿಗ್ತಾರೆ ಜನ. ಅದಕ್ಕೆ ಇನ್ನೂ ಸೆಕೆ ಜಾಸ್ತಿ ಆಗ್ತಾ ಉಂಟು. ಒಂದು ಸೆಕೆಂಡ್ ಕೂಡ ಬೆವರು ಇಳಿಯುವುದು ಸ್ಟಾಪ್ ಆಗ್ತಿಲ್ಲ. ನೋ ಆಪ್ಷನ್ ಹೇಳಿಕೊಂಡ್ರು, ವಿ ಹ್ಯಾಡ್ ಆಪ್ಷನ್. ಸೊ ನಾವು ಇದ್ರ ಬಂದು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಅಟ್ಲೀಸ್ಟ್ ಸ್ವಲ್ಪ ಗಾಳಿ ತೆಗೆದು ಓಕೆ ಆಗುವ ಆಗ್ತಿಲ್ಲ ಗೈಸ್. ಈ ಸೀರೆ ಎಲ್ಲ ಉಟ್ಟು ಯಾರಿಗೆ ಬೇಕು ಸೆಕೆಯಲ್ಲಿ? ವೆಡ್ಡಿಂಗ್ ಫಂಕ್ಷನ್ ಇನ್ ಏಪ್ರಿಲ್ ಅಂಡ್ ಮೇ ಇಸ್ ವೆರಿ ಹಾರಿಬಲ್ ಹಾಗೆ ಹೇಳ್ಬೋದು, ರೈಟ್? ಪ್ರಜ್ವಲ ಏನ್ ಸೆಕೆ ಆಗದವರೆಗೆ ಡವ್ ಮಾಡ್ತಾನೆ, ಫುಲ್ ಒಂದ್ ರೌಂಡ್ ಒರೆಸಿ ಆಯ್ತಾ. ಅವರು ಕಂಫರ್ಟ್ ಕ್ಲೋತ್ ಆಗಿರ್ತಾರೆ. ಒಂದು ಕಾಟನ್ ಪ್ಯಾಂಟ್, ಕಾಟನ್ ಶರ್ಟ್. ನಾವು ಸಾರಿ ವಿತ್ ಆರ್ನಮೆಂಟ್ಸ್, ಆಲ್ ದಿಸ್, ಕೂದಲು ಇದೆಲ್ಲ ಸೆಕೆ. ಅಪ್ಪ ದೇವರೇ, ಯಾರಿಗೆ ಬೇಕು ಈ ಸೆಕೆ? ಇನ್ನೊಂದು ನಮ್ಮ ಸ್ಕೂಲ್ ಟೀಚರ್ ಅನ್ನು ಕೂಡ ನಾವು ಮೀಟ್ ಆದ್ವಿ ಇವತ್ತು. ದಟ್ ವಾಸ್ ಹ್ಯಾಪಿಯೆಸ್ಟ್ ಮೊಮೆಂಟ್ ಅಲ್ಲ. ನಂದು ಫೇವ್ರೇಟ್ ಆಗಿದ್ರು ಅವರು. ಆಯ್ತಾ, ನಾವು ಇದನ್ನೆಲ್ಲ ಬ್ಲಾಗ್ ಆಗ್ತದೆ, ಅವ್ರಿಗೆ ಯಾಕೆ ಗೊತ್ತು ನಂಜು, ನನ್ನ ಹತ್ರ ಕೇಳಿದ್ರು ಸರ್ ಇವತ್ತು. ಅದೇ ಬಾಯ್ಸಿಗೆ ಎಷ್ಟು ಫೇವರ್ ಇಲ್ಲ ಆಯ್ತು. ಬಟ್ ಗರ್ಲ್ಸ್ ಒಳ್ಳೆ ಕಲಿತಿದ್ರಲ್ಲ ಹಾಗೆ. ಆಮೇಲೆ ಕಂಡ ಮೇಲೆ ಇವಾಗ ಸರ್ ಹಾಗೆ ಇದ್ದಾರೆ, ಸೇಮ್ ಇದ್ದಾರೆ. ನಾವು 10th ಅಲ್ಲಿ ಹೇಗಿದ್ವಿ ನೋಡುವಾಗ ಹಾಗೇ ಇದ್ದಾರೆ. ಇಷ್ಟು ಅವರು ಶೈ ಆಗಿ ಮಾತಾಡುವಾಗ ನನಗೆ ಒಂಥರ ಅನ್ಸಿತ್ತು, ನಾವು ಅವಾಗ ಎಷ್ಟು ಫ್ರೆಂಡ್ಲಿ ಇದ್ವಿ ಸರ್ ಹತ್ರ ಅಂತ ಅಲ್ಲ. ಅಲ್ಲೇ ಇದ್ದಾರೆ ಸರ್, ಆಕ್ಚುಲಿ ಅಲ್ಲಿ ಕೆಳಗಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಯೆಸ್ಟರ್ಡೇ ಬ್ಲಾಗ್ ನ ಕಂಟಿನ್ಯೂಷನ್. ಏನಾಗ್ತಿದೆ ಅಂದ್ರೆ, ಐಫೋನ್ ಅಲ್ಲಿ ಒಂದು ಥ್ರೆಟ್ ಉಂಟು ಪ್ರಜ್ವಲಿಗೆ. ಏನ್ ಎಕ್ಸ್ಪ್ಲೇನ್ ಮಾಡು ಥ್ರೆಟ್? ನನ್ನ ಫೋನ್ ಉಂಟಲ್ಲ, ಒಂದು ನಿಮಿಷ, ಇನ್ನು ರೆಟಿನಲ್ ಇದ್ರಲ್ಲಿ ಓಪನ್ ಆಗ್ತಿದೆ. ಈಗ ನೋಡಿ ಗೈಸ್, ಎವಿಡೆನ್ಸ್ ನೋಡಿ. ಒಂದು ಫೋನ್ ನ ಫೇಸ್ ಐಡಿ ಇಬ್ಬರ ಐಯಲ್ಲಿ ಆಗ್ತದೆ ನೋಡಿ. ಒಂದು ಆಬ್ವಿಯಸ್ಲಿ ಸೆಟ್ ಮಾಡಿದ್ರು ಪ್ರಜ್ವಲ್ ಐ, ಬಟ್ ಇವಳು ನೋಡಿದ್ರು ಸಹ ಓಪನ್ ಆಗ್ತದೆ. ನೋಡಿ ಓಪನ್ ಆಯ್ತು. ಇದೇ ಥ್ರೆಟ್ ನೋಡಿ. ಎಷ್ಟು ಸೆಕ್ಯೂರ್ ಉಂಟು ಆಪಲ್ ಅಂತ ಹೇಳಿದ್ರೆ, ಇಷ್ಟು ಸೆಕ್ಯೂರ್ ಉಂಟು. ಇಬ್ಬರಿಗೆ ಕೂಡ ಓಪನ್ ಮಾಡ್ಬೋದು. ಸೊ ಅದನ್ನೇ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಈಗ. ಇದು ಪಾರ್ಕಿಂಗ್ ಝೋನ್ ಅಲ್ಲ, ಜ್ಯೋತಿಯಲ್ಲಿರುವ ಐ ಪ್ಲಾನೆಟ್. ಸೊ ನಾನು ಅದಕ್ಕೆ ಇದ್ರೊಳಗೆ ಕೂತ್ಕೊಂಡಿದ್ದೇನೆ. ಅವ್ರು ಹೋಗಿ ಎಂಕ್ವೈರಿ ಮಾಡ್ತಾರೆ, ನೋಡುವ ಏನ್ ಹೇಳ್ತಾರೆ ಅಂತ. ವಾಟ್ ಈಸ್ ದ ಎರರ್? ಐಫೋನ್ ಥ್ರೆಟ್ ಇಲ್ಲ ಗೈಸ್. ಅದು ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ಚಿನ್ನು ಅವಳ ಫೇಸ್ ಕೊಟ್ಟಿದ್ಲ ಅಂತ ಅನಿಸಿಕೆ ಗೊತ್ತಾಗತ್ತೆ 540 ಇವಾಗ. ಸೊ ಹಾಗೆ ಐಫೋನ್ ಇಸ್ ಸ್ಟಿಲ್, ಐ ರೆಕಮೆಂಡ್ ಐಫೋನ್. ನೋಡಿ ಸ್ಯಾಮ್ಸಂಗ್ ಅವರ ಮುಖ ನೋಡಿ. ನಾವು ಆಲ್ವೇಸ್ ಅಡ್ಡ ದ ಜ್ಯೂಸ್ ಟೂಡ್ ಬಂದಿದ್ದೇವೆ. ಹಸಿವು ಆಗ್ತದೆ ಅಂತ ಹೇಳ್ಕೊಂಡು ಇದಾದ್ಮೇಲೆ ಮನೆಗೆ ಹೋಗುದು. ನಾವು ಮನೆಗೆ ಹೊರಟ್ವಿ. ಸೊ ವಿ ಆರ್ ಟಯರ್ಡ್. ಇಲ್ಲಿ ಸೆಕೆ ಮತ್ತೆ ತುಂಬಾ ಉಂಟು ಗೈಸ್. ಸೊ ವಿ ಆರ್ ಎಂಡಿಂಗ್ ದಿಸ್ ಬ್ಲಾಗ್ ಹಿಯರ್. ಎನಿವೇಸ್, if you guys like this video, please do like, share, comment and subscribe to our channel. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು. Boom.